या देवी सर्वभूतेषु शक्तिरूपेण संस्थिते नमस्तस्ये 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 नमो ನಮಃ. ಶ್ರೀ ಕ್ಷೇತ್ರ ಗೌಡಗೆರೆ ಚಾಮುಂಡೇಶ್ವರಿ ದೇವಾಲಯವನ್ನು ಈ ವಿಡಿಯೋದಲ್ಲಿ ನಿಮಗೆ ಪರಿಚಯ ಮಾಡಿಕೊಡ್ತಿದ್ದೀನಿ. ಹಲೋ, ಎಲ್ರಿಗೂ ಮತ್ತೊಮ್ಮೆ ಕವಿಚೇತನ್ ಬ್ಲಾಗ್ನ ವಿಸಿಟ್ ಮಾಡಿದ್ದಕ್ಕೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ಪ್ರಪಂಚದಲ್ಲಿನೇ ಅತಿ ಎತ್ತರವಾಗಿರುವಂತಹ ಪಂಚಲೋಹದ ವಿಗ್ರಹವನ್ನು ಇಲ್ಲಿ ನಾವು ನೋಡಬಹುದಾಗಿದೆ. ಸುಮಾರು 60 ಅಡಿ ಎತ್ತರದ ಪಂಚಲೋಹದ ವಿಗ್ರಹದಲ್ಲಿ ದೇವಿ ಚಾಮುಂಡೇಶ್ವರಿ ಕಂಗೊಳಿಸ್ತಾ ಇರೋದು ಕಣ್ಣಿಗೆ ಮನಸ್ಸಿಗೆ ಹಬ್ಬ ನೀಡುತ್ತೆ. ಈ ದೇವಸ್ಥಾನದಲ್ಲಿ ಕಂಗೊಳಿಸ್ತಿರೋ ಚಾಮುಂಡೇಶ್ವರಿಯ ವಿಗ್ರಹ ಮತ್ತು ಬಸಪ್ಪನ ಗುಡಿ ಮತ್ತು ಕಾಯಿ ಕಟ್ಟುವ ಪದ್ಧತಿ ಇಲ್ಲಿನ ವಿಶೇಷ ಆಕರ್ಷಣೆಗಳಾಗಿವೆ. ಕುಣಿಗಲ್ಲಿಂದ ಈ ದೇವಸ್ಥಾನಕ್ಕೆ ಸುಮಾರು 30ರಿಂದ 40 ನಿಮಿಷ ಅದರಲ್ಲಿ ರೀಚ್ ಆಗಬಹುದಾಗಿದೆ. ಇನ್ನು ಬೆಂಗಳೂರಿಂದ ಬರೋದಾದರೆ ಈ ದೇವಸ್ಥಾನಕ್ಕೆ ನೇರವಾಗಿ ಬಸ್ ವ್ಯವಸ್ಥೆ ಇಲ್ಲ ಅಂದರೂ ಮಂಡ್ಯ ಮತ್ತು ಮದ್ದೂರಿಗೆ ಬಂದು ಇಲ್ಲಿಗೆ ನೇರವಾದ ಬಸ್ಗಳಿಂದ ಈ ದೇವಸ್ಥಾನನ ರೀಚ್ ಆಗಬಹುದಾಗಿದೆ. ಸುಮಾರು 60 ಅಡಿ ಪಂಚಲೋಹದ ವಿಗ್ರಹವಾಗಿರೋದ್ರಿಂದ ದೇವಿಯ ವಿಗ್ರಹ ಅಂತೂ ತುಂಬಾ ಆಕರ್ಷಣೀಯವಾಗಿದೆ. ಭಕ್ತರಿಗೆ ಆಶೀರ್ವಾದ ನೀಡೋಕೆ ದೇವಿ ಕೈ ಬೀಸಿ ಕರಿತಿರೋ ಅನುಭವ ಆಗುತ್ತೆ. ತಮ್ಮ ಇಷ್ಟಾರ್ಥಗಳನ್ನು ಬೇಡ್ಕೊಳ್ತಾ ದೇವಿಯ ಮುಂದೆ ಮನಸಾರ ಪ್ರಾರ್ಥನೆ ಮಾಡಿಕೊಂಡ್ರೆ ದೇವಿ ಖಂಡಿತವಾಗೂ ಈಡೇರಿಸ್ತಾರೆ ಅನ್ನೋದು ಇಲ್ಲಿನ ನಂಬಿಕೆಯಾಗಿದೆ. ಮುಗುಳ್ನಗರ್ತಾ ಪ್ರಶಾಂತವಾದ ದೇವಿಯ ಮುಖವನ್ನು ನೋಡಿದಾಗ ಎಂಥವರಿಗೂ ಮನಸ್ಸಿಗೆ ಸಮಾಧಾನ ನೀಡೋದಂತೂ ಖಂಡಿತ. ಇನ್ನು ಈ ದೇವಸ್ಥಾನದ ಟೈಮಿಂಗ್ಸ್ ಬಗ್ಗೆ ಹೇಳಬೇಕು ಅಂತ ಅಂದರೆ ಬೆಳಗ್ಗೆ 6 ಗಂಟೆಯಿಂದ ಸಂಜೆ ರಾತ್ರಿ 9 ಗಂಟೆವರೆಗೂ ದೇವಸ್ಥಾನ ಓಪನ್ನೇ ಇರುತ್ತೆ. ಇನ್ನು ಈ ದೇವಸ್ಥಾನದಲ್ಲಿ 3 ಹೊತ್ತು ಕೂಡ ಅನ್ನ ಸಂತರ್ಪಣೆ ನಡೀತಾ ಇರುತ್ತೆ. ಬೆಳಗ್ಗೆ 7 ಗಂಟೆಯಿಂದ 11 ಗಂಟೆವರೆಗೂ ಮತ್ತು ಮಧ್ಯಾಹ್ನ 12:30ಯಿಂದ 3 ಗಂಟೆವರೆಗೂ, ಸಂಜೆ 7ರಿಂದ 9 ಗಂಟೆವರೆಗೂ ಇಲ್ಲಿ ದಾಸೋಹದ ವ್ಯವಸ್ಥೆ ಕೂಡ ನಡೀತಾ ಇರುತ್ತೆ ಫ್ರೆಂಡ್ಸ್. ಸಂಜೆ ಟೈಮಲ್ಲಿ ದೇವಿಯ ಹಿಂಭಾಗದಲ್ಲಿರುವಂತಹ ಬೆಟ್ಟದಿಂದ ನೀರು ಕೂಡ ಸುರಿತಾ ಇರುತ್ತೆ. ಈ ಸಮಯದಲ್ಲಿ ದೇವಿಯನ್ನು ಮತ್ತು ಈ ವಾತಾವರಣವನ್ನು ನೋಡೋದಕ್ಕೆ ಮನಸ್ಸಿಗೆ ತುಂಬಾ ಖುಷಿ ಆಗುತ್ತೆ. ಕುಟುಂಬದ ಜೊತೆಗೆ ಮತ್ತು ಸ್ನೇಹಿತರ ಜೊತೆಗೆ ಇಲ್ಲಿಗೊಮ್ಮೆ ಬಂದು ದೇವಿಯ ಆಶೀರ್ವಾದವನ್ನು ಪಡಿಲೇಬೇಕು ಅಂತ ನನ್ನ ಅಭಿಪ್ರಾಯ. ನಾವು ಕೂಡ ಫ್ಯಾಮಿಲಿ ಜೊತೆ ಈ ದೇವಸ್ಥಾನಕ್ಕೆ ಬಂದು ತುಂಬಾ ಖುಷಿಯಾಯಿತು. ಇನ್ನು ದೇವಿಯ ಗರ್ಭಗುಡಿಯಲ್ಲಿ ಶ್ರೀಚಕ್ರ ಇದೆ ಅಂತ ಕೂಡ ಹೇಳ್ತಾರೆ. ಇಲ್ಲಿ ಶ್ರೀಚಕ್ರದ ಮುಂದೆ ಪ್ರಾರ್ಥನೆ ಮಾಡಿಕೊಂಡ್ರೆ ಆ ಪ್ರಾರ್ಥನೆ ಖಂಡಿತವಾಗ್ಲೂ ಈಡೇರುತ್ತೆ ಅನ್ನೋದು ಇಲ್ಲಿನ ಪ್ರತೀತಿಯಾಗಿದೆ. ಇನ್ನು ಈ ದೇವಸ್ಥಾನದಲ್ಲಿ ಕಾಯಿ ಕಟ್ಟುವ ಪದ್ಧತಿ ಕೂಡ ತುಂಬಾ ಪ್ರಸಿದ್ಧಿಯಾಗಿದೆ. ಈ ದೇವಸ್ಥಾನದಲ್ಲಿ ಭಕ್ತರು ತಮ್ಮ ಮನೋಭಿಲಾಷೆ ಈಡೇರಿಸ್ಕೋಬೇಕು ಅಂತ ಅಂದರೆ ಸುಮಾರು 7 ವಾರಗಳ ಕಾಲ ಬಂದು ಈ ದೇವಸ್ಥಾನದಲ್ಲಿ ಕಾಯಿನ ಕಟ್ಟು ದೇವಿಯಲ್ಲಿ ತಮ್ಮ ಸಂಕಲ್ಪನ ಹೇಳ್ಕೊಂಡ್ರೆ ಖಂಡಿತ ಆ ಸಂಕಲ್ಪ ಈಡೇರುತ್ತೆ ಅನ್ನೋದು ಇಲ್ಲಿನ ಪ್ರತೀತಿಯಾಗಿದೆ. ಸುಮಾರು ಜನ ಇಲ್ಲಿ ಕಾಯಿ ಕಟ್ಟಿರೋದನ್ನು ದೇವಸ್ಥಾನದ ಮುಂದೆ ಬಂದರೆ ನಾವು ನೋಡಬಹುದಾಗಿದೆ ಫ್ರೆಂಡ್ಸ್. ಕೂಡ ಒಮ್ಮೆ ಕುಟುಂಬದ ಜೊತೆ ಈ ದೇವಸ್ಥಾನಕ್ಕೆ ಬಂದು ದೇವಿಯ ಆಶೀರ್ವಾದ ಪಡಿಬೇಕು ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಅಂತ ಪ್ರಾರ್ಥಿಸ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ.